ನಮಸ್ಕಾರ. ಇತಿಹಾಸದ ಪುಟಗಳನ್ನ ತಿರುವಿ ನೋಡಿದಾಗ ಕೆಲವು ಸತ್ಯಗಳು ನಮ್ಮ ಇವತ್ತಿನ ಯೋಚನಾ ಲಹರಿಯನ್ನೇ ಬದಲಾಯಿಸಿಬಿಡ್ತವೆ. ನೋಡಿ, ಬ್ರಿಟಿಷರು ಬರೋಕ್ಕೂ ಮುಂಚೆ ಭಾರತ ಹೇಗಿತ್ತು ಅಂತ ಯೋಚನೆ ಮಾಡಿದ್ರೆ ಅದು ಕೇವಲ ಒಂದು ದೇಶ ಆಗಿರಲಿಲ್ಲ, ಬದಲಿಗೆ ಒಂದು ಗ್ಲೋಬಲ್ ಎಕನಾಮಿಕ್ಸ್ ಸೂಪರ್ ಪವರ್ ಆಗಿತ್ತು. ಈ ಒಂದು ವಿಶ್ಲೇಷಣೆಯಲ್ಲಿ ನಾವು ಆ ಕಾಲಘಟ್ಟವನ್ನು ನೋಡೋಣ, ಆದರೆ ನಮ್ಮ ದೃಷ್ಟಿಯಿಂದ ಅಲ್ಲ, ಬದಲಿಗೆ ಆ ಕಾಲದಲ್ಲಿ ಭಾರತಕ್ಕೆ ಬಂದು ಇಲ್ಲಿನ ಸಂಪತ್ತನ್ನು ನೋಡಿ ಬೆರಗಾಗಿದ್ರಲ್ಲ, ಆ ಯುರೋಪಿಯನ್ ಪ್ರಯಾಣಿಕರ ಕಣ್ಣುಗಳ ಮೂಲಕ. ಸರಿ, ನೇರವಾಗಿ ವಿಷಯಕ್ಕೆ ಬಂದುಬಿಡೋಣ. ಜಸ್ಟ್ ಒಂದು ಕ್ಷಣ ಯೋಚನೆ ಮಾಡಿ. ಇವತ್ತು ಜಗತ್ತಿನ ಎಕಾನಮಿ ಅಂದರೆ ನಮಗೆ ಅಮೆರಿಕಾ, ಚೀನಾ ನೆನಪಾಗುತ್ತೆ ಅಲ್ವಾ? ಆದರೆ ಒಂದು 450 ವರ್ಷಗಳ ಹಿಂದೆ ಅಂದರೆ 16ನೇ ಶತಮಾನದಲ್ಲಿ ಹೇಗಿತ್ತು ಪರಿಸ್ಥಿತಿ? ಇಡೀ ಪ್ರಪಂಚದ ಒಟ್ಟು ಆರ್ಥಿಕ ಉತ್ಪಾದನೆ ಅಂದರೆ ಗ್ಲೋಬಲ್ GDPಯಲ್ಲಿ ಭಾರತದ ಪಾಲು ಎಷ್ಟಿತ್ತು ಅಂತ ಅಂದಾಜಿದೆಯಾ? ಕೇಳಿದ್ರೆ ಶಾಕ್ ಆಗುತ್ತೆ. ಬರೋಬ್ಬರಿ 25%. ಅಂದ್ರೆ ಜಗತ್ತಿನಲ್ಲಿ ಉತ್ಪಾದನೆ ಆಗ್ತಿದ್ದ ಪ್ರತಿ 100 ರೂಪಾಯಲ್ಲಿ 25 ರೂಪಾಯಿ ಇಲ್ಲೇ ಆಗ್ತಿತ್ತು. ಈ 25% ಅನ್ನೋ ಸಂಖ್ಯೆಯನ್ನು ಇನ್ನೊಂದು ಸ್ವಲ್ಪ ಡೀಪಾಗಿ ನೋಡೋಣ. ನೋಡಿ, ಆ ಕಾಲದಲ್ಲಿ ಭಾರತದ ಆರ್ಥಿಕ ಶಕ್ತಿಗೆ ಸರಿಸಾಟಿಯಾಗಿ ನಿಲ್ಲೋಕೆ ಇದ್ದಿದ್ದು ಒಂದೇ ದೇಶ, ಅದು ಚೀನಾ. ಹೌದು, ಭಾರತ ಮತ್ತು ಚೀನಾ ಈ ಎರಡೇ ದೇಶಗಳು ಸೇರಿ ಇಡೀ ಜಗತ್ತಿನ ಅರ್ಧದಷ್ಟು ಎಕಾನಮಿಯನ್ನ ಕಂಟ್ರೋಲ್ ಮಾಡ್ತಿದ್ವು. ಉಳಿದ ಇಡೀ ಪ್ರಪಂಚವೆಲ್ಲ ಸೇರಿ ಇನ್ನೊಂದು 50%. ಇದು ಅಂದಿನ ಗ್ಲೋಬಲ್ ಎಕನಾಮಿಕ್ ಪವರ್ ಬ್ಯಾಲೆನ್ಸ್ನ ರಿಯಲ್ ಪಿಕ್ಚರ್. ಸರಿ, ಈ ಇಡೀ ಕಥೆಯನ್ನ ನಾವು ಒಂದು 5 ಭಾಗಗಳಲ್ಲಿ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ. ಮೊದಲಿಗೆ ಭಾರತ ಹೇಗೆ ಗ್ಲೋಬಲ್ ಸೂಪರ್ ಪವರ್ ಆಗಿತ್ತು ಅಂತ ನೋಡೋಣ. ಆಮೇಲೆ ಯುರೋಪಿಯನರು ಇದನ್ನ ಹೇಗೆ ನೋಡಿದ್ರು, ಇದರ ಹಿಂದಿದ್ದ ಟ್ರೇಡ್ ನೆಟ್ವರ್ಕ್ಸ್ ಹೇಗಿತ್ತು, ಅವರಲ್ಲಿ ಮೆಚ್ಚುಗೆಯಿಂದ ಶುರುವಾಗಿ ಆಸೆ ಹುಟ್ಟಿದ್ದು ಹೇಗೆ, ಮತ್ತೆ ಕೊನೆಗೆ ಈ ಸಂಪತ್ತಿನ ಜೊತೆಗೇ ಇದ್ದ ಒಂದು ದೊಡ್ಡ ವಿರೋಧಾಭಾಸ ಏನು ಅಂತಾನೂ ನೋಡೋಣ. ಮೊದಲನೇ ಭಾಗ, ಜಾಗತಿಕ ಮಹಾಶಕ್ತಿ. ಇಲ್ಲಿ ಭಾರತದ ಆರ್ಥಿಕತೆಯ ಅಗಾಧತೆಯನ್ನ ಕೆಲವು ನಂಬರ್ಸ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ನಾವು ಈ 25% ಅಂತ ಹೇಳ್ತಿರೋದು ಸುಮ್ಮನೆ ಯಾವುದೋ ಕಥೆಯಲ್ಲ, ಇದರಿಂದೆ ಗಟ್ಟಿಯಾದ ಸಂಶೋಧನೆ ಇದೆ. ಆಂಗಸ್ ಮ್ಯಾಡಿಸನ್ ಅಂತ ಒಬ್ಬ ಖ್ಯಾತ ಎಕನಾಮಿಕ್ ಹಿಸ್ಟೋರಿಯನ್ ಅವರು ತಮ್ಮ ಜೀವನದ ಹಲವು ದಶಕಗಳನ್ನೇ ಇದಕ್ಕಾಗಿ ಮೀಸಲಿಟ್ಟಿದ್ರು. ಅವರ ಡೀಟೇಲ್ಡ್ ಡೇಟಾ ಅನಾಲಿಸಿಸ್ ಹೇಳೋದೇನು ಅಂದರೆ, ವಸಾಹತುಶಾಹಿಗಿಂತ ಮುಂಚಿನ ಭಾರತದ ಆರ್ಥಿಕತೆ ನಿಜಕ್ಕೂ ಅಸಾಧಾರಣವಾಗಿತ್ತು ಅಂತ. ಸೊ ಇದು ಕೇವಲ ಮಾತಲ್ಲ, ಡೇಟಾ ಹೇಳೋ ಸತ್ಯ. ಸರಿ, ನಂಬರ್ಸ್ ಒಂದ್ ಕಡೆ ಇರಲಿ, ಆದರೆ ಗ್ರೌಂಡ್ ರಿಯಾಲಿಟಿ ಹೇಗಿತ್ತು? 16ನೇ ಶತಮಾನದಲ್ಲಿ ಇಲ್ಲಿಗೆ ಬಂದಿದ್ದ ಯುರೋಪಿಯನ್ ಟ್ರಾವೆಲರ್ಸ್ಗೆ ಈ 25% GDP ಕಣ್ಣಿಗೆ ಹೇಗೆ ಕಾಣಿಸ್ತಿತ್ತು? ಅವರ ಅನುಭವಗಳೇನು? ಬನ್ನಿ ಅವರ ದೃಷ್ಟಿಯಲ್ಲೇ ನೋಡೋಣ. ಗಮನಿಸಿ, 16ನೇ ಶತಮಾನದ ನಂತರ ಭಾರತಕ್ಕೆ ಬಂದ ಬಹುತೇಕ ಎಲ್ಲಾ ಯುರೋಪಿಯನ್ ಪ್ರಯಾಣಿಕರ ಡೈರಿಗಳನ್ನ, ಬರಹಗಳನ್ನ ನೋಡಿದ್ರೆ ಒಂದು ಪದ ಪದೇ ಪದೇ ಬರುತ್ತೆ: ಫ್ಲರಿಷಿಂಗ್ ಅಥವಾ ಸಮೃದ್ಧ. ಇದು ಸುಮ್ಮನೆ ಹೊಗಳೋಕೆ ಬಳಸಿದ ಪದವಾಗಿರಲಿಲ್ಲ, ಅದು ಅವರು ಕಣ್ಣಾರೆ ಕಂಡ, ಅಚ್ಚರಿಯಿಂದ ದಾಖಲಿಸಿದ ಒಂದು ರಿಯಾಲಿಟಿ. ಅವರ ಪಾಲಿಗೆ ಭಾರತ ಅಂದ್ರೆ ಅದು ಸಂಪತ್ತು ಮತ್ತೆ ಅವಕಾಶಗಳು ತುಂಬಿ ತುಳುಕುತ್ತಿದ್ದ ನಾಡು. ಹಾಗಿದ್ರೆ ಈ ಸಮೃದ್ಧಿ ಅನ್ನೋದಕ್ಕೆ ಕಾರಣವಾದ್ರೂ ಏನು? ಮೊದಲನೇ ಕಾರಣ ಭಾರತದ ಮ್ಯಾನ್ಯುಫ್ಯಾಕ್ಚರಿಂಗ್ ಸ್ಕಿಲ್. ಯೋಚನೆ ಮಾಡಿ, ಯುರೋಪ್ನಲ್ಲೆಲ್ಲ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅನ್ನೋ ಪದವೇ ಹುಟ್ಟಿರ್ಲಿಲ್ಲ, ಆಗ್ಲೇ ಭಾರತ ಒಂದು ಅಡ್ವಾನ್ಸ್ಡ್ ಪ್ರೊಡಕ್ಷನ್ ಹಬ್ ಆಗಿತ್ತು. ಇಲ್ಲಿನ ಕೈಮಗ್ಗದ ಮಸ್ಲಿನ್ ಬಟ್ಟೆಗಳಿರಬಹುದು, ಕಲರ್ಫುಲ್ ಕಾಟನ್ ಟೆಕ್ಸ್ಟೈಲ್ಸ್, ರೇಷ್ಮೆ, ಇವೆಲ್ಲ ಇಡೀ ಜಗತ್ತಿಗೆ ಎಕ್ಸ್ಪೋರ್ಟ್ ಆಗ್ತಿತ್ತು. ಅಷ್ಟೇ ಅಲ್ಲ, ಅವುಗಳ ಕ್ವಾಲಿಟಿಗೆ ಬೇರೆಲ್ಲೂ ಸರಿಸಾಟಿನೇ ಇರಲಿಲ್ಲ. ಕೇವಲ ಉತ್ಪಾದನೆ ಅಷ್ಟೇ ಅಲ್ಲ, ಭಾರತದ ಕೃಷಿ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿತ್ತು. ಇಲ್ಲಿಗೆ ಬಂದ ಪ್ರಯಾಣಿಕರು ಇಲ್ಲಿನ ಫಲವತ್ತಾದ ಭೂಮಿ, ಮೆಣಸು, ಏಲಕ್ಕಿ ಅಂತಹ ಸಾಂಬಾರ ಪದಾರ್ಥಗಳ ಬೆಳೆ ಮತ್ತು ಬಗೆ ಬಗೆಯ ಆಹಾರ ಧಾನ್ಯಗಳನ್ನು ನೋಡಿ ದಂಗಾಗಿದ್ರು. ಇಲ್ಲಿನ ಅತ್ಯಾಧುನಿಕ ನೀರಾವರಿ ವ್ಯವಸ್ಥೆಗಳು, ಬೆಳೆಗಳ ವೈವಿಧ್ಯತೆ ಇವೆಲ್ಲ ಸೇರಿ ದೇಶದ ಜನರಿಗೆ ಆಹಾರ ಭದ್ರತೆ ಕೊಡ್ತಿತ್ತು, ಜೊತೆಗೆ ಜಾಗತಿಕ ವ್ಯಾಪಾರಕ್ಕೂ ದೊಡ್ಡ ಮಟ್ಟದಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಿತ್ತು. ಸರಿ, ಇಷ್ಟೆಲ್ಲ ಉತ್ಪಾದನೆ, ಇಷ್ಟೆಲ್ಲ ಕೃಷಿ, ಇವೆಲ್ಲದಕ್ಕೂ ಒಂದು ಚಾಲನಾ ಶಕ್ತಿ ಬೇಕಲ್ವಾ? ಈ ಎಕಾನಮಿಯ ಇಂಜಿನ್ ಆಗಿದ್ದು ಯಾವುದು? ಬನ್ನಿ ಮುಂದಿನ ಭಾಗದಲ್ಲಿ ಆ ಕಾಲದ ಟ್ರೇಡ್ ನೆಟ್ವರ್ಕ್ಗಳ ಬಗ್ಗೆ ನೋಡೋಣ. ಹಾಗಿದ್ರೆ ಈ ಸಂಪತ್ತು ದೇಶದ ಮೂಲೆ ಮೂಲೆಗೂ ಹೇಗೆ ತಲುಪ್ತಿತ್ತು? ಯುರೋಪಿಯನ್ನರು ಇಲ್ಲಿ 2 ದೊಡ್ಡ ಟ್ರೇಡ್ ನೆಟ್ವರ್ಕ್ಗಳನ್ನು ಗುರುತಿಸಿದ್ರು. ಒಂದು, ದೇಶದೊಳಗಿನ ವ್ಯಾಪಾರ, ಅಂದ್ರೆ ರಸ್ತೆ ಮತ್ತೆ ನದಿಗಳ ಮೂಲಕ ಹಳ್ಳಿಗಳನ್ನು ಪಟ್ಟಣಗಳಿಗೆ, ಪಟ್ಟಣಗಳನ್ನು ಪೋರ್ಟ್ಗಳಿಗೆ ಕನೆಕ್ಟ್ ಮಾಡ್ತಿದ್ದ ಒಂದು ದೊಡ್ಡ ಇಂಟರ್ನಲ್ ನೆಟ್ವರ್ಕ್. ಇನ್ನೊಂದು, ದೇಶದ ಹೊರಗಿನ ವ್ಯಾಪಾರ, ಅರೇಬಿ ಸಮುದ್ರ, ಬಂಗಾಳಕೊಲ್ಲಿ ಮೂಲಕ ಇಡೀ ಜಗತ್ತಿನ ಜೊತೆ ನಡೆಯುತ್ತಿದ್ದ ಕಡಲ ವ್ಯಾಪಾರ. ಈ 2 ನೆಟ್ವರ್ಕ್ಗಳು ಕೈಜೋಡಿಸಿ ಭಾರತವನ್ನ ಗ್ಲೋಬಲ್ ಟ್ರೇಡ್ನ ಒಂದು ಹಬ್ ಆಗಿ ಮಾಡಿತ್ತು. ಇಲ್ಲಿಂದ ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಬರುತ್ತೆ. ಯುರೋಪಿಯನ್ನರ ನೋಟ, ಅವರ ದೃಷ್ಟಿಕೋನ ನಿಧಾನವಾಗಿ ಬದಲಾಗೋಕೆ ಶುರುವಾಗುತ್ತೆ. ಹೌದು, ಇಲ್ಲೇ ಕಥೆಯ ದಿಕ್ಕು ಪೂರ್ತಿಯಾಗಿ ಚೇಂಜ್ ಆಗೋದು.
ಶುರುವಿನಲ್ಲಿ ಭಾರತದ ಸಂಪತ್ತನ್ನ ನೋಗಿ ವಾವ್ ಅಂದಿದ್ದ ಯುರೋಪಿಯನ್ನರ ಮನಸ್ಸಲ್ಲಿ ನಿಧಾನವಾಗಿ ಬೇರೆಯದ್ದೇ ಯೋಚನೆಗಳು ಶುರುವಾದವು. ಮೆಚ್ಚುಗೆಯ ಜಾಗದಲ್ಲಿ ಆಸೆ ಹುಟ್ಕೊಳ್ತು. ವಿಸ್ಮಯ ಹೋಗಿ ಮಹತ್ವಾಕಾಂಕ್ಷೆ ಬಂತು. ಭಾರತದ ಈ ಸಮೃದ್ಧಿ ಅವರಿಗೆ ಕೇವಲ ನೋಡ್ಲಿಕ್ಕೆ ಚೆನ್ನಾಗಿರೋ ಒಂದು ವಿಷಯವಾಗಿ ಉಳಿಲಿಲ್ಲ. ಬದಲಿಗೆ ತಮ್ಮ ವಸಾಹತುಶಾಹಿ ಉದ್ದೇಶಗಳನ್ನ ಪೂರೈಸಿಕೊಳ್ಳೋಕೆ ಇದೊಂದು ಆಕರ್ಷಕ ಟಾರ್ಗೆಟ್ ಆಗಿ ಕಾಣಿಸ್ತು. ಈ ಒಂದು ಆಲೋಚನೆಯ ಬದಲಾವಣೆ ಇಡೀ ಭಾರತದ ಭವಿಷ್ಯವನ್ನೇ ಬದಲಾಯಿಸಿಬಿಡ್ತು. ಸರಿ, ಈಗ ನಮ್ಮ ಕೊನೆಯ ಭಾಗಕ್ಕೆ ಬರೋಣ. ಈ ಇಡೀ ಚರ್ಚೆಯ ಕೇಂದ್ರದಲ್ಲಿರುವ ಒಂದು ದೊಡ್ಡ ವಿರೋಧಾಭಾಸ ಏನು ಅಂತ ನೋಡೋಣ. ಈ ಒಂದು ಪ್ರಶ್ನೆ ಆ ಕಾಲದ ಬಹುದೊಡ್ಡ ವಿರೋಧಾಭಾಸವನ್ನು ನಮ್ಮ ಮುಂದಿಡುತ್ತೆ. ಒಂದು ಕಡೆ ಭಾರತ ಆರ್ಥಿಕವಾಗಿ ಒಂದು ದೈತ್ಯ ಶಕ್ತಿ, ಆದರೆ ಅದೇ ಸಮಯದಲ್ಲಿ ರಾಜಕೀಯವಾಗಿ ಅದು ದುರ್ಬಲವಾಗಿತ್ತ. ನಮ್ಮ ಈ ಇಡೀ ವಿಶ್ಲೇಷಣೆಯ ತಿರುಳೇ ಇದು. ಒಂದು ಕಡೆ ನೋಡಿ, ಎಕನಾಮಿಕಲಿ ಭಾರತ ಒಂದು ಜಾಯಿಂಟ್, ಅಸಾಧಾರಣ ಶಕ್ತಿ. ಆದರೆ ಇನ್ನೊಂದು ಕಡೆ ಪೊಲಿಟಿಕಲಿ ಅದು ನೂರಾರು ಸಣ್ಣಪುಟ್ಟ ರಾಜ್ಯಗಳಾಗಿ ಹರಿದು ಹಂಚೋಗಿತ್ತು. ಇದೇ ರಾಜಕೀಯ ವಿಘಟನೆ ಒಂದೇ ಗುರಿ ಇಟ್ಕೊಂಡು ಬಂದಿದ್ದ ಯುರೋಪಿಯನ್ ಶಕ್ತಿಗಳಿಗೆ ಇಲ್ಲಿ ಕಾಲೂರಲು ಮತ್ತೆ ಕೊನೆಗೆ ಇಡೀ ದೇಶವನ್ನೇ ಆಳಲು ಒಂದು ರೀತಿ ದಾರಿ ಮಾಡಿಕೊಟ್ಟಿದ್ದು. ಹಾಗಾದರೆ ಕೊನೆಗೆ ಉಳಿಯೋ ಪ್ರಶ್ನೆ ಏನು? ಒಂದು ಕಡೆ ಅಪಾರವಾದ ಆದರೆ ಚದರಿಹೋದ ಸಂಪತ್ತು, ಇನ್ನೊಂದು ಕಡೆ ಫೋಕಸ್ಡ್ ಆಗಿರುವ ಒಂದೇ ಗುರಿ ಇಟ್ಕೊಂಡಿರುವ ಮಹತ್ವಾಕಾಂಕ್ಷೆ. ಇವೆರಡೂ ಮುಖಾಮುಖಿಯಾದಾಗ ಏನಾಗುತ್ತೆ? ಈ ಪ್ರಶ್ನೆ ಕೇವಲ ಇತಿಹಾಸದ ಒಂದು ಪುಟದ ಬಗ್ಗೆ ಅಲ್ಲ, ಅದರ ಪರಿಣಾಮಗಳ ಬಗ್ಗೆ ನಾವು ಇವತ್ತಿಗೂ ಯೋಚಿಸುವಂತೆ ಮಾಡುತ್ತೆ.